ಇದು ಈ ನದಿ ಮೇಲೆ ನಡೆಯುವಂಥದ್ದು 7 ದಿನದ ಟ್ರೆಕ್ಕಿಂಗ್ ಅಂತೆ, 100 ಕಿಲೋಮೀಟ್ರ್. ಹೆಂಗಿರುತ್ತೆ ಹೇಳಿ, ಐಸ್ ಮೇಲೆ ನಡಿಬೇಕಂದ್ರೆ, ಐಸ್ ಮೇಲೆ ನಾವು ನಾರ್ಮಲಾಗಿ ನಡೆಯೋಕೆ ಹೋದರೆ ಬಿದ್ದೋಗ್ಬಿಡ್ತೀರಿ ಜಾರಿ. ಆ ಥರ ಜಾಗದಲ್ಲಿ ಇದ್ರ ಮೇಲೆ 7 ದಿನ ಟ್ರೆಕ್ ಮಾಡ್ತಾರಂತೆ. ಜನವರಿ 15ರಿಂದ ಸ್ಟಾರ್ಟ್ ಆಗುತ್ತಂತೆ. ಇವಾಗ ಯಾವ ಥರ ಇದೆ ಕ್ಲೈಮೇಟ್ ಅದನ್ನ ನೋಡ್ಕೊಂಡು 15ರ ಮೇಲೆ ಸ್ಟಾರ್ಟ್ ಮಾಡ್ತಾರಂತೆ ಜನವರಿಯಲ್ಲಿ. ನೋಡೋಣ, ಬರೋರು ಇಲ್ಲಿ ಬಂದು ಟ್ರೆಕ್ಕಿಂಗ್ ಮಾಡ್ಕೊಳ್ಳಿ. ನಾವಿದ್ದಿದ್ದು ರೂಮ್ ಮುಂದ್ಗಡೆ ನೋಡಿ, ಇದ್ದಿದ್ದು ನಾವು ಅದೇ ರೂಮಲ್ಲಿ. ಅದು ರೂಮ್ ಮುಂದ್ಗಡೆ ಐಸು, ಆಮೇಲೆ ಬಕೆಟಲ್ಲಿ ರೂಮ್ಗಳಿಗೆ ನೀರು ಸಪ್ಲೈ ಮಾಡ್ತಾರೆ. ರೂಮ್ಗೆ ನೀರು ಸಪ್ಲೈ ಮಾಡಿದಾಗ ಬಕೆಟ್ ರೂಪದಲ್ಲೇ ಐಸ್ ಆಗಿಬಿಟ್ಟಿದೆ ಅಲ್ಲ ತಮ್ಮ. ಇವಾಗ ನೋಡಿ, ಇದೇ ನೀರುಗಳನ್ನ ತುಂಬಿಸಿ ರೂಮ್ಗಳು ಕೊಡೋದು. ಈ ಬಕೆಟ್ನಲ್ಲಿ ಯಾರು ಯೂಸ್ ಮಾಡಲ್ವೋ ನೀರು, ಈ ಥರ ಐಸ್ ಆಗಿಬಿಟ್ಟಿರುತ್ತೆ. ಡ್ರೆಸ್ ನೋಡಿ, ಸಣ್ಣ ಅಂಗಡಿ, ಅಜ್ಜಿನೇ ಓನರು, ನಾನು ತಮ್ಮ ಟೀ ಕುಡಿತಾ ಇದ್ದೀವಿ. ಮಕ್ಕಳು ಐಸಲ್ಲಿ ಆಡ್ತಾ ಇರೋದು ನೋಡಿ, ಸಾಕಾಗಿದೆ. ನೀವು ಬಂದ್ರೆ ಇಲ್ಲಿ ಆಡ್ಬೋದು, ಶೂ ತಗೊಂಡು. ಹಂಗಿದೆ ಫುಲ್ಲು ಲೇಪಕ್ಕದಲ್ಲಿ ಹಿಂಗೆ ಆಡೋದಕ್ಕೆ ಒಳ್ಳೆ ಜಾಗ. ಇಲ್ಲಿ ಕಾರ್ ಆಫ್ ಮಾಡಿದ್ದಾರೆ. ಇದು ಮ್ಯಾಗ್ನೆಟಿಕ್ ಏರಿಯಾ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನೇ ಕಾರು ಹೋಗ್ತಾ ಇದೆ, ಸ್ಟಾರ್ಟ್ ಮಾಡಿಲ್ಲ ಇನ್ನು. ಹೆಂಗಿದೆಯಲ್ಲ ಸಂತ, ಚೆನ್ನಾಗೈತೆ. ಹಾಂ, ಈ ಏರಿಯಾ ಬಂದು ಮ್ಯಾಗ್ನೆಟಿಕ್ ಏರಿಯಾ ಅಂದ್ಬಿಟ್ಟು ಲೇಯಲ್ಲಿರುವಂಥದ್ದು. ನೋಡಿ, ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ವೆಲ್ಕಮ್ ಟು ಮ್ಯಾಗ್ನೆಟಿಕ್ ಹಿಲ್ ಅಂತ. ಸಕ್ಕತ್ತಾಗಿದೆ. ಇವಾಗ ನೀವು ನೋಡ್ತಿರೋದು ಸಂಗಮ್ ವ್ಯೂ ಪಾಯಿಂಟ್ ನೋಡ್ತಿದ್ದೀರಲ್ಲ. ಪಾನಿ ಎಲ್ಲ, ನೀರೆಲ್ಲ ಮಂಜುಗಡ್ಡೆ ಆಗಿಬಿಟ್ಟಿದೆ ನೋಡಿ. ಇವಾಗ ನಾವು ಕೆಳಗೆ ಹೋಗ್ತಿದ್ದೀರಿ. ಅಲ್ಲಿ ಹೋಗಿ ಇನ್ನೂ ವಿಡಿಯೋ ಹಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀರಿ. ನೀರ ಮೇಲೆ ಓಡಾಡೋದಕ್ಕಾಗಿದ್ರೆ ಅದನ್ನು ಮಾಡಿ ತೋರಿಸ್ತೀರಿ. ನಾವೇನು ಇನ್ನೇನು ಸ್ವಲ್ಪ ಹೊತ್ತಿಗೆ ಸಂಗಮ್ ಲೇಕ್ ಹತ್ರ ಹೋಗ್ಬಿಡ್ತೀವಿ. ಸಂಗಮ್ ಲೇಕ್ನ ಮೇಲೆಯಿಂದ ಒಂದು ವ್ಯೂ ಪಾಯಿಂಟಲ್ಲಿ ತೋರಿಸಿದ್ದೆ. ಇನ್ನೇನು ಇವಾಗ ಸಂಗಮ್ ಹತ್ರ ಹೋಗಿ ಸಂಗಮ್ನ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬಟ್ ಎಲ್ಲ ಮಂಜುಗಡ್ಡೆ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ನೋಡೋಣ ಇನ್ನು ಏನೇನು ಕಾಣಿಸುತ್ತೋ ನೋಡೋಣ. ನಮ್ಮ ತಮ್ಮ ಬೇರೆ ಚಳಿಗೆ ಫುಲ್ಲು ಸ್ವೆಟ್ರ್ ಗಿಟ್ರ್ ಹಾಕ್ಕೊಂಡು ಹಿಂದ್ಗಡೆ ಹೆಂಗಿದೆ ನೋಡಿ, ಮುದ್ರಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಸಂಗಮ್, ವೆಲ್ಕಮ್ ಟು ಸಂಗಮ್. ಇದು ಸಂಗಮ್ಗೆ ಇಲ್ಲಿ ದಾರಿ ನೋಡಿ. ನೀರು ಎರಡು ಕಡೆಯಿಂದ ಸಂಗಮ ಆಗೋಂಥ ಜಾಗಕ್ಕೋಸ್ಕರ ಸಂಗಮ ಅಂತ ಇಲ್ಲಿ ಕರೀತಾರೆ. ಐಸ್ 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 ನೋಡಿ, ಇದು ಸಂಗಮ. ಐಸ್ ಆಗಿಬಿಟ್ಟಿದೆ ನೋಡಿ. ಇದೆಲ್ಲ ಒಂದು ಕಡೆಯಿಂದ ನೀರು ಹರಿಯೋದು ಜಾಗ, ಇನ್ನೊಂದು ಕಡೆ ತೋರಿಸ್ತೀನಿ. ಎರಡು ಕಡೆಯಿಂದ ಒಂದು ಕಡೆ ಕನೆಕ್ಟ್ ಆಗುವಂಥ ಸ್ಥಳನೇ ಈ ಸಂಗಮ. ಚೆನ್ನಾಗಿದೆ ಜಾಗ ಮಾತ್ರ. ಫುಲ್ ಚಳಿ, -ಡಿಗ್ರಿಯಲ್ಲಿ ಇರೋದ್ರಿಂದ ಫುಲ್ ಚಳಿ, ನೀರೆಲ್ಲ ಎಪ್ಪಾಗಿರೋಂಥ ಜಾಗ. ಇವಾಗ ಸಂಗಮದಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ದಾಯಿತು. ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇದೆ. ಪಾರ್ಕಿಂಗ್ ಮಾಡಿದ್ದೆ ನೋಡಿ, ನೀರು ಹರಿತಾ ಇದೆ. ಕೆಳಗೆ ಹೋಗೋಣ ಇರಿ. ಸಂಗಮ ಸುಮಾರು ನಮ್ಮ ಭಯ್ಯ ಜಿಮ್ಮಿ ಅವರು ಹೇಳಿದ್ರು, ಇಲ್ಲಿ ಐಸ್ ಮೇಲೆ ಯಾರೋ ನೆನ್ನೆ ಹೋಗ್ಬಿಟ್ಟು ಕೆತ್ತಾದ್ವಿ ಭಯ್ಯ ಏಕಿ ಒಬ್ಬರು ಯಾರೋ ಐಸ್ ಮೇಲೆ ಆಟ ಆಡೋಣ ಅಂತ ಹೋಗ್ಬಿಟ್ಟು ಐಸ್ ಹೊಡೆದೋಗ್ಬಿಟ್ಟು ಅವರು ನೀರೊಳಗೆ ಹೋಗ್ಬಿಟ್ರಂತೆ. ಅವ್ರ ಬಾಡಿ ಸಿಕ್ಕೇ ಇಲ್ಲಂತೆ ಇನ್ನೂ. ಅಷ್ಟು ಡೇಂಜರಸ್ ಸ್ಥಳ. ಅವ್ರು ಬಂದಿದ್ದ ಕೂಡಲೇ ಅದೇ ಹೇಳಿದ್ದು ಇನ್ಫಾರ್ಮೇಷನು, ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಬೇಡಿ ಅಂತ ಹೇಳಿದರು. ನಾನು ಆಟ ಆಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀರಿ. ನೆನ್ನೆ ನೋಡಿ, ಇಲ್ಲೇ ನೀರಲ್ಲಿ ಹೋಗ್ಬಿಟ್ಟಿರೋದು ಅವರು. ಒಂದು ವ್ಯಕ್ತಿ ನೋಡಿ, ಐಸೆಲ್ಲ ಬಂಡೆಗಳ ಥರ ಎತ್ತಿ ಮೇಲೆ ಹಾಕಿದ್ದಾರೆ. ಇಲ್ಲೆಲ್ಲ ಕಾಣಿಸೋದಿಲ್ಲ, ಇದೆಲ್ಲ ಎತ್ತಾಕಿದ್ದಾರೆ, ಹುಡುಕಿದ್ದಾರೆ ತುಂಬ ಹೊತ್ತು. ಬಾಡಿನೇ ಸಿಕ್ಕಿಲ್ಲ, ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅಂತೆ. ಎಲ್ಲಿ ಹೋಗಿದೆಯಾ ಏನು ಕತೆನೋ. ತುಂಬ ಸೇಫ್ಟಿಯಿಂದ ಇರಬೇಕಾಗಿರುವಂಥ ಸ್ಥಳ ಇಲ್ಲಿ ನೋಡಿ. ಇಲ್ಲಿ ಉಳ್ಕೊಳೋದಕ್ಕೆ ರೂಮುಗಳೇನೋ ಮಾಡ್ತಾಯಿದ್ದಾರೆ ಇವಾಗ ಸದ್ಯಕ್ಕೆ. ಚಳಿನೂ ಇದೆ, ಗಡ ಅನ್ನುವಂಥ ಚಳಿ ನೋಡಿ. ಅಲ್ಲಿ ಐಸು ಅಲ್ಲಿಂದ ಕೊಚ್ಕೊಂಡು ಬಂದು ಅಲ್ಲೊಳಗೆ ಸೈನ್ಯದ ಸೇರ್ಕೊಂಡು ಹಿಂಗೆ ಹೋಗ್ತಾಯಿದೆ. ಅದೇ ಥರನೇ ನಾವೇನೋ ಸಿಕ್ಕಾಕಂದ್ರೆ ಒಳಗೆ ಬಾಡಿ ಸಿಗಲ್ಲ. ಎಷ್ಟೆಷ್ಟು ದೊಡ್ಡ ಐಸ್ ಬಂಡೆಗಳು ನೋಡಿ. ಅವ್ರು ಹೇಳ್ತಿದ್ದಾರೆ ತುಂಬ ಹುಡುಕಿದ್ರಿ ಸಿಕ್ಕಿಲ್ಲ ದೇಹ ಈ ಐಸಲ್ಲಿ ಅಂತ. ಅದು ನಿಜಾನೇ. ಅತಿಯಾದ ಒಂದು ದುರಹಂಕಾರದಿಂದ ನಡ್ಕೊಂಡ್ರೆ ಅದೇ ಆಗೋದು. ಹಂಗಾಗಿ ಕೇರ್ಫುಲ್ಲಾಗಿರಬೇಕು. ಅಷ್ಟು ಈ ಸಂಗಮ ವ್ಯೂಗೆ ಬಂದು
ನೋಡ್ತಾ ಇದ್ದೀರಿ, ಚೆನ್ನಾಗಿದೆ. ಒಂಥರ ಒಳ್ಳೆ ಅದ್ಭುತವಾದ ಕ್ಷಣಗಳನ್ನ ತುಂಬಿಸ್ಕೊಂಡು ಬಟ್ ಏನಂದರೆ ಇಲ್ಲಿ ಒಂದು ಸಾವಾಗಿರೋದ್ರಿಂದ ನಮಗೂ ಐಸ್ ಮೇಲೆ ಹೋಗೋದಕ್ಕೊಂದು ಅವಕಾಶ ಸಿಕ್ಕಿಲ್ಲ ಅನ್ನೋದೊಂದು ಬಿಟ್ಟು ಯಾವ ಥರದ್ದು ಬೇಜಾರಿಲ್ಲ ಇಲ್ಲಿ. ನೋಡಿ ಹೆಂಗಿದೆ, ಎರಡು ನದಿಗಳು ಸೇರುವಂಥ ಸ್ಥಳ. ಈ ಕಡೆ ಒಂದು ಲೆಫ್ಟ್ ಸೈಡಿಂದ ಒಂದು ಕಡೆಯಿಂದ ಸೇರುವಂಥ ಜಾಗ, ಅದೇ ರೀತಿ ಈ ಬಲಗಡೆಯಿಂದ ಒಂದು ಕಡೆ ಸೇರುವಂಥ ಜಾಗ, ಎರಡೂ ಸೇರಿ ಇದೆರಡೂ ಪಾಕಿಸ್ತಾನಿಗೆ ಹೋಗೋಂಥ ನೀರು. ಸಖತ್ತು ಜಾಗ. ಲಾಸ್ಟ್ಗೆ ಸಂಗಮ ಬಂದು ಎಲ್ಲ ಸಂಗಮದಲ್ಲಿ ವಿಡಿಯೋ ಹಿಡ್ದು ಪಾಪ ಏನಂದರೆ ಯಾರೋ ನೀರಲ್ಲಿ ಹೋಗ್ಬಿಟ್ಟಿದ್ದಾರೆ, ಅದೊಂದು ಬೇಜಾರು. ಅವ್ರ ದೇಹ ಸಿಕ್ಕಿಲ್ಲಂತೆ, JCB ತಂದು ನೆನ್ನೆ ಈ ಮಂಜುಗಡ್ಡೆಗಳನ್ನೆಲ್ಲ ಹೊಡೆದಾಕಿದ್ದಾರೆ, ಆದ್ರೂ ಯಾವುದೇ ಕಾರಣಕ್ಕೂ ದೇಹ ಸಿಕ್ಕಿಲ್ಲ. ಅಲ್ಲಿ ಯಾವುದೋ ಒಂದು ಕಿಲೋಮೀಟ್ರಿಂದ ನೋಡಿದ್ರೆ ಯಾರೋ ನಡ್ಕೊಂಡು ಬರ್ತಾಯಿದ್ರು, ಏನಕ್ಕೋ ಅಲ್ಲಿ ನಡೀತಿದ್ದಾರೆ ಅಂತ ಒಂದು ಡೌಟಲ್ಲಿ ಬಂದರೆ, ಬಟ್ ಇಲ್ಲಿ ಕೇಳ್ತಿದ್ದಾರೆ ಅದು ಬಾಡಿನ ಹುಡುಕ್ತಾ ಇರೋದಕ್ಕೋಸ್ಕರ ಅವ್ರು ಅಲ್ಲಿದ್ದಾರೆ ಅಂತ ಹೇಳಿದ್ರು. ಹಿಂಗೆ ಅದಕ್ಕೆ ದೂರ ಎಲ್ಲೇ ಬಂದರೆ ಜೋಪಾನವಾಗಿ ಮೈ ಮೇಲೆಲ್ಲ ಜ್ಞಾನ ಇರಬೇಕು ಅನ್ನೋದು. ಇವಾಗ ಈ ಬ್ರಿಡ್ಜ್ ಮೇಲೆ ಬರ್ತಾಯಿದ್ದೀನಿ. ಈ ಬ್ರಿಡ್ಜ್ ಮೇಲೆ ಬರಬೇಕಂದ್ರೆ ಕೆಳಗೆ ನದಿ ಹರಿತಾ ಇರೋದು, ಯಾವ ಥರ ಹರಿತಿದೆ ನಾವು ತೋರಿಸ್ತೀನಿ ನೋಡ್ಕೊಳ್ಳಿ. ಫುಲ್ಲು ಎಲ್ಲ ಮಂಜಾಗ್ಬಿಟ್ಟಿದೆ, ಮಂಜಿಂದ ತುಂಬಿರೋದ್ರಿಂದ ಈ ಜಾಗ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂದ್ಬಿಟ್ಟು. ಫುಲ್ಲು ನೋಡಿ, ಫುಲ್ಲು ಈ ನದಿ ಹರ್ಕೊಂಡು ಹೋಗ್ತಿದೆಯಲ್ಲ, ಇವಾಗ ಸಂಗಮಕ್ಕೆ ಇದು ಸೇರೋಂಥ ಜಾಗ. ಇವಾಗ ಆ ಸಂಗಮದ ಹತ್ರನೂ ತೀರೋಗಿರೋದು ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆಯಲ್ಲ ಜಾಗ. ಇದು ನೋಡಿ ಹೆಂಗಿದೆ ಬ್ರಿಡ್ಜ್. ಇದು ಒಂದು ಕಡೆ ಹೋಗಿ ಸಂಗಮ ಹತ್ರ ಸೇರುವಂಥ ಜಾಗ. ಇದು ತಮ್ಮಲ್ಲಿ ಬರ್ತಾ ಇದ್ದಾನೆ, ಇಲ್ಲಿಂದನೇ ಶುರು ಆಗೋದಂತ. ಮೊದಲು ಇಲ್ಲಿ ಚಾದಾ ಟ್ರಕ್ ಅಂತ ಇಲ್ಲೇ ಮಾಡ್ತಿದ್ರು. ಯಾವ ಥರ ಅಂದರೆ ಚಾದಾ ಟ್ರಕ್ಕು ಇದು ಇವಾಗ ಏನು ಕಾಣಿಸ್ತಿದೆ, ಈ ಐಸು ಇವಾಗ ಐಸ್ ಕಟ್ ಆಗ್ತಾಯಿದೆಯಲ್ಲ, ಐಸ್ ಆಗ್ತಾಯಿದೆಯಲ್ಲ, ಇದ್ರ ಮೇಲೇ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ಎಷ್ಟು ಕಿಲೋಮೀಟ್ರ್ ತಮ್ಮ? कितना किलोमीटर था भाई चादर ट्रैक का? कितना किलोमीटर था वो चादर हजार ट्रैक? हजार बोला रे, ಸಖತ್ತು. 100 ಕಿಲೋಮೀಟ್ರು ಇದರಲ್ಲೇ ಅಂದರೆ ಐಸ್ ಮೇಲೇ ನಡ್ಕೊಂಡು ಹೋಗೋದೇ ಒಂದು ಟ್ರಕ್ ಮಾಡ್ತಾಯಿದ್ರಂತ ಇಲ್ಲಿ. ಏನು ಗುರು, ನಾವು ನೆಲದ ಮೇಲೆ ನಡೆಯೋದಕ್ಕೆ ಕಷ್ಟಪಡ್ತೀರ, ಅವ್ರು ಐಸ್ ಮೇಲೆ ನಡ್ಕೊಂಡು ಹೋಗ್ತಿದ್ದಾರಂತೆ. ಇವಾಗ ಅಲ್ಲಿ ಐಸಲ್ಲೇ ಒಬ್ಬರು ನೀರು ಒಳಗೆ ಹೋಗ್ಬಿಟ್ಟು ತೀರೋಗ್ಬಿಟ್ಟು ಬಾಡಿನೇ ಸಿಕ್ಕಿಲ್ಲ ಅವ್ರದ್ದು, ಹುಡುಕ್ತಾ ಇದ್ದಾರೆ. ನೋಡಿ ಹೆಂಗಿದೆ ವ್ಯೂ ಎಲ್ಲ ಸಕ್ಕತ್ತಾಗಿದೆ. ಇಲ್ಲಿಗೆ ಆಲ್ಮೋಸ್ಟ್ ಯಾರು ಬರೋಲ್ಲ. ನಮ್ಮ ಕಾರ್ ಡ್ರೈವರ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಜಾಗ ಕರ್ಕೊಂಡು ಬಂದು ವ್ಯೂ ಪಾಯಿಂಟ್ ತೋರಿಸಿದ್ರು, ಅದಕ್ಕೋಸ್ಕರ ಇಲ್ಲಿ ಬಂದ್ರಿ. ಇದು ಈ ನದಿ ಮೇಲೆ ನಡೆಯುವಂಥದ್ದು 7 ದಿನದ ಟ್ರೆಕ್ಕಿಂಗ್ ಅಂತೆ, 100 ಕಿಲೋಮೀಟ್ರು. ಹೆಂಗಿರುತ್ತೆ ಹೇಳಿ, ಐಸ್ ಮೇಲೆ ನಡಿಬೇಕಂದ್ರೆ, ಐಸ್ ಮೇಲೆ ನಾವು ನಾರ್ಮಲಾಗಿ ನಡೆಯೋಕೆ ಹೋದರೆ ಬಿದ್ದೋಗ್ಬಿಡ್ತೀರಿ ಜಾರಿ. ಆ ಥರ ಜಾಗದಲ್ಲಿ ಇದ್ರ ಮೇಲೆ 7 ದಿನ ಟ್ರೆಕ್ ಮಾಡ್ತಾರಂತೆ. ಜನವರಿ 15ರಿಂದ ಸ್ಟಾರ್ಟ್ ಆಗುತ್ತಂತೆ. ಇವಾಗ ಯಾವ ಥರ ಇದೆ ಕ್ಲೈಮೇಟ್ ಅದನ್ನ ನೋಡ್ಕೊಂಡು 15ರ ಮೇಲೆ ಸ್ಟಾರ್ಟ್ ಮಾಡ್ತಾರಂತೆ ಜನವರಿಯಲ್ಲಿ. ನೋಡೋಣ, ಬರೋರು ಇಲ್ಲಿ ಬಂದು ಟ್ರೆಕ್ಕಿಂಗ್ ಮಾಡ್ಕೊಳ್ಳಿ. ಲಾಸ್ಟ್ಗೂ ನಾವು ಸಂಗಮಕ್ಕೆ ಬಂದು ತುಂಬ ಖುಷಿಯಿಂದ ಹೋಗ್ತಾಯಿದ್ದೀರಿ. ಕೆಳಗಿಳಿದಿಲ್ಲ ಅನ್ನೋದೊಂದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಜಾಗದಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು.